ಮಕ್ಕಳನ್ನು ಬೆಳೆಸುವಂಥ ಅಪ್ಪಂದಿರಿರೋವರೆಗೂ ಕಂಡವ್ರ ಮಕ್ಕಳಿಗೆ ಭವಿಷ್ಯ ಇಲ್ಲ. ನಾನು ಯಾರ್ದೋ ಮನೆಗೆ ಹೋಗ್ಬಿಟ್ಟು ಪಕೆಟ್ ಇಟ್ಕೊಂಡು ಅವ್ರ ಮನೆ ಸುತ್ತಿ ನಾವು ಯಾರು ರಾಜಕೀಯ ಸ್ಥಾನಮಾನಕ್ಕೆ ನಾನು ಹೋಗೋನಲ್ಲ. ನಂತರ ಇಡೀ ದೇಶದಲ್ಲಿ 13 ಟೈಮ್ ತಂದಿರುವಂಥ ಇನ್ನೊಬ್ಬ MP ತೋರಿಸ್ಬಿಡಿ ಮಾಡ್ತೀನಿ. ರಾಜನಿಗೆ ಪ್ರಜೆಯ ಸೀಟ್ ಬೇಕು ಅಂತಂದರೆ ಏನು ಮಾಡೋಕ್ಕಲ್ಲ, ಬಿಟ್ಬಿಟ್ಟು. ಕರ್ನಾಟಕ ಪಾಲಿಟಿಕ್ಸ್ ತೆಗೆದು ನೋಡಿ, ಅಥವಾ ಬೇರೆ ರಾಜ್ಯಗಳ ಪಾಲಿಟಿಕ್ಸ್ ತೆಗೆದು ನೋಡಿ, ಲೀಡರ್ಶಿಪ್ ಎಲ್ಲಿಂದ ಬರ್ತಾ ಇದೆ? ಲೀಡರ್ಶಿಪ್ಪು ರಾಜಕಾರಣಿಗಳಿಗೆ ಹುಟ್ಟಿದಾರಲ್ಲ ಮಕ್ಕಳು, ಅವರೇ ಲೀಡರ್ಶಿಪ್ ಕೊಡ್ತಾ ಇರೋಂಥದ್ದು. ರಾಜಕಾರಣಿಗಳು ಒಂದ್ಸರಿ ಅವ್ರು ರಾಜಕಾರಣಿ ಅವ್ರು ಕಷ್ಟಪಟ್ಟು ಅವ್ರೇನೋ ಒಂದು ಮಂತ್ರಿನೂ ಆಗಿರ್ತಾರೆ, ಮುಖ್ಯಮಂತ್ರಿ ಆಗಿರ್ತಾರೆ, ಅಥವಾ ಯಾವುದೋ ಒಂದು ಸ್ಥಾನಕ್ಕೆ ಇರ್ತಾರೆ, MP ಆಗಿರ್ತಾರೆ. ಅವ್ರ ಮಕ್ಕಳಿಗೆ ಬೈ ಡಿಫಾಲ್ಟ್ ಗುಡ್ ಎಜುಕೇಷನ್ ಸಿಗುತ್ತೆ. ಎಲ್ಲ ಹೋಗ್ತಾರೆ, ಫಾರಿನ್ ಯೂನಿವರ್ಸಿಟಿಗೆ ಹೋಗ್ತಾರೆ, ಅಥವಾ ಕಾನ್ವೆಂಟಿಗೆ ಹೋಗ್ತಾರೆ, ಓದ್ಕೊಂಡು ಬರ್ತಾರೆ. ಆ ಕ್ವಾಲಿಫಿಕೇಷನ್ಗೂ ರಾಜಕಾರಣದಲ್ಲಿ ಅವರಪ್ಪ ಕಷ್ಟಪಟ್ಟು ಬಂದಿರೋದು ಮಕ್ಕಳಿಗೆ ಗೊತ್ತಿರಲ್ಲ. ಅವ್ರನ್ನ ತಗೊಂಡು ನಮ್ಮ ಮಕ್ಕಳನ್ನ ಲೀಡರ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು ಅಂತಂದ್ರೆ ಅವ್ನು MBBS ಓದಲೇಬೇಕು. ಮೇಷ್ಟ್ರ ಮಗ ಮೇಷ್ಟ್ರ ಆಗಬೇಕು ಅಂದರೆ TCH, D.Ed, B.Ed ಇದನ್ನು ಯಾವುದಾದ್ರೂ ಓದಲೇಬೇಕಾಗುತ್ತೆ. ಒಬ್ಬ ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬೇಕು ಅಂದರೆ ಅವ್ನು ಡಿಗ್ರಿ ತಗೊಳ್ಳೇಬೇಕಾಗ್ತದೆ. ನೀವು ಯಾರು ನಾನು ಮೊನ್ನೆ ಹೇಳಿದೆ ನಿಮಗೆ, ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಆಗೋಕ್ಕಾಗಲಿಲ್ಲ, 10% ಆಗಲಿಲ್ಲ. ಶಾರುಖ್ ಖಾನ್ ಮಗನಿಗೆ ಆ್ಯಕ್ಟಿಂಗ್ಗೆ ಬರಲ್ಲ. ಸಚಿನ್ ತೆಂಡೂಲ್ಕರ್ ಮಗ ಕ್ಲಬ್ ಕ್ರಿಕೆಟಿಗೆ ಬರಲಿಲ್ಲ. ಎಂತೆಂಥ ಸಾಹಿತಿಗಳು ಬಂದರು. ಬೇಂದ್ರೆ ಅವ್ರ ಮಗ ಇರ್ಬೋದು, ಕಾರಂತರ ಮಗ ಇರ್ಬೋದು, ಅಥವಾ DVG ಅವ್ರ ಮಗ ಇರ್ಬೋದು, ರಾಜರತ್ನಂ ಅವ್ರ ಮಗ ಇರ್ಬೋದು, ಆನಾಕ್ರು ಅವ್ರ ಮಗ ಇರ್ಬೋದು, ತಾರಾಸು ಅವ್ರ ಮಗ ಇರ್ಬೋದು. ಯಾವ ಒಂದು ಟಾಪ್ ನಾಚ್ ಟ್ಯಾಲೆಂಟೆಡ್ ಲಿಟ್ರರಿ ಡಾಯನ್ಸ್ ಅಂಥವ್ರು ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರ ಅಂತ ಅನ್ಸ್ಕೊಂಡ್ರು ಯಾರ ಮಕ್ಕಳು ಅವ್ರದ್ದು 10% ಸಾಹಿತಿಗಳಾಗಿದ್ದಾರೆ. ಯೋಚನೆ ಮಾಡಿ. ಅಂದರೆ ಅಂಥ ಸಾಹಿತಿಗಳ ಮಕ್ಕಳೇ ಅಂಥ ಗ್ರೇಟ್ ಫಾದರಿಗೆ ಹುಟ್ಟಿರೋ ಮಕ್ಕಳಿಗೆ ಆ ಒಂದು ಟ್ಯಾಲೆಂಟ್ ಅನ್ನೋದು ಟ್ರಾನ್ಸ್ಫರ್ ಆಗಿರಲ್ಲ. ನೀವು ಯೋಚನೆ ಮಾಡಿ, ಒಂದು ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮದುವೆ ಆಗಿತ್ತು ಅಂತ ಹೇಳ್ಕೊಳ್ಳಿ, ಇನ್ನೊಬ್ಬ ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟಕ್ಕಾಗ್ತಿತ್ತಾ? ಮೋದಿಯವರು ಮಕ್ಕಳು ಮಾಡ್ಕೊಂಡಿದ್ರೆ ಮೋದಿಯವ್ರಿಗೆ ಇನ್ನೊಂದು ಮೋದಿ ಹುಟ್ಟಕ್ಕಾಗ್ತಿತ್ತಾ? ಹಂಗಿರಬೇಕಾದ್ರೆ ಸಿದ್ದರಾಮಯ್ಯನವರಾಗಲಿ, ಯಡಿಯೂರಪ್ಪನವರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಖರ್ಗೆ ಅವರಾಗಲಿ, ನೀವು ನಮ್ಮ ಖರ್ಗೆ ಅವ್ರ ಮಗನೂ ಖರ್ಗೆ ಅವ್ರ ಥರನೇ ಹುಡ್ತಾನೆ ಅಂತ ಯಾಕೆ ಅನ್ಕೋಬೇಕು? ಇವರು ಹೋರಾಟದ ಬಲದಿಂದ ಇಲ್ಲಿವರೆಗೆ ಬಂದಿದ್ದಾರಲ್ವಾ? ಇವ್ರ ಮಕ್ಕಳು ಅಂಥ ಕ್ವಾಲಿಟಿ ಮಕ್ಕಳೇ ಹುಡ್ತಾರೆ ಅಂತ ಇವ್ರು ಯಾಕೆ ಅನ್ಕೋಬೇಕು? ಯಾಕೆ ಅವ್ರನ್ನೇ ದಂಡಿಗೆ ಕೂರ್ಸೋಕ್ಕಿಂತ ಪ್ರಯತ್ನ ಮಾಡ್ತಾರೆ ಅವರು? ಇದನ್ನೇ ನಾನೊಂದು ಲಾರ್ಜರ್ ಇಂಟ್ರೆಸ್ಟಲ್ಲಿ ಈ ಪ್ರಶ್ನೆ ಎತ್ತಿದ್ದೀನಿ. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಣ. ನಾನು ರಾಜಕೀಯ ಯಾರು ನಿರ್ಧಾರ ಮಾಡೋರು ಯಾರೋ ಅಲ್ಲ. ನನ್ನ ತಾಯಿ ಚಮಡಿ ತಾಯಿ ಇದ್ದಾಳೆ, ಅವಳು ಕಾಯ್ತಾಳೆ. ನಾನು ಮಾಡಿರೋ ಕೆಲಸ ನೋಡಿದಂಥ ವೋಟರ್ಸ್ ಇದ್ದಾರೆ. ನಾನು ಅವ್ರ ಬಲದಲ್ಲಿ ಪಾಲಿಟಿಕ್ಸ್ ಮಾಡೋಣ. ನಾನು ಯಾರೋ ಮನೆಗೆ ಹೋಗ್ಬಿಟ್ಟು ಪಕೆಟ್ ಇಟ್ಕೊಂಡು ಅವ್ರ ಮನೆ ಸುತ್ತಿ ನಾವು ಯಾರು ರಾಜಕೀಯ ಸ್ಥಾನಮಾನಕ್ಕೆ ನಾನು ಹೋಗೋನಲ್ಲ, ಮುಂದೆನೂ ಹೋಗಲ್ಲ. ಆದರೆ ನನ್ನ ಪ್ರಶ್ನೆ ಇರೋದು ಏನಂತಾರೆ, ಲೀಡರ್ಶಿಪ್ ಎಲ್ಲಿಂದ ಬರ್ತಾ ಇದೆ ಅಂತ. ಇವ್ರ ಮಕ್ಕಳು ನಿಮಗೆ ತಿಳ್ಕೊಳ್ಳಿ, ಅದ್ಭುತವಾದ ಸಾಹಿತಿ ಮಕ್ಕಳೇ ಇನ್ನೂ ಸಾಹಿತ್ಯದ ಅಭಿರುಚಿನೇ ಇಲ್ಲದೆ ಅಂತ ಹುಟ್ಟುಬಿಟ್ಟಿದ್ದಾರೆ. ಕ್ರಿಕೆಟರ್ಸ್ ಮಕ್ಕಳು ಕ್ರಿಕೆಟರ್ಗಳಾಗಲಿಲ್ಲ. ಎಂತೆಂಥ ಅಚೀವರ್ಸ್ ಮಕ್ಕಳು ಅವ್ರ ಥರ ಆಗಲಿಲ್ಲ. ಮನಮೋಹನ್ ಸಿಂಗ್ ಒಬ್ಬ ಎಕನಾಮಿಸ್ಟ್ ಅನ್ನೋದ್ರ ಬಗ್ಗೆ, ಅವ್ರು ಒಳ್ಳೆ ಎಕನಾಮಿಸ್ಟ್ ಅನ್ನೋದ್ರ ಬಗ್ಗೆ ಡೌಟ್ ಇಲ್ಲಲ್ವಾ? ಮನಮೋಹನ್ ಸಿಂಗ್ ಮಗಳು ಇರೋದು ಮನಮೋಹನ್ ಸಿಂಗ್ ಥರ ಆಗೋಕ್ಕಾಗಿದೆಯಾ? ಮತ್ತು ಹಾಗಿಲ್ದೇ ಇರ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಈಗ 4-5 ಜನ ರಾಜಕಾರಣಿಗಳು. ಅವ್ರಿಗೆ ಮಾತ್ರ ಅಂಥದೇ ಟ್ಯಾಲೆಂಟೆಡ್ ಮಕ್ಕಳು ಹುಡ್ತಾರೆ ಅಂತ ಇವ್ರು ಯಾಕೆ ಅನ್ಕೋಬೇಕು? ಆ ಮಕ್ಕಳನ್ನ ದಂಡಿಗೆ ಕೂರಿಸೋದಕ್ಕೋಸ್ಕರ ಕಂಡವ್ರ ಮಕ್ಕಳನ್ನ ಹಾಳು ಮಾಡುವಂಥದ್ದು ಎಲ್ಲ ಕಡೆ ನಡೀತಾ ಇರ್ತದೆ. ಅದು ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷದಲ್ಲೂ ಹಾಗೆ. ಇನ್ನು ಮುಂದೆ ಲೀಡರ್ಶಿಪ್ ಅನ್ನೋದು ಹೇಗಾಗುತ್ತೆ ಅಂತಂದರೆ, ರಾಜಕಾರಣಿಗಳ ಮಕ್ಕಳೇ ಬೈ ಡಿಫಾಲ್ಟ್ ಮತ್ತು ರಾಜಕಾರಣಿಗಳಾಗ್ತಾರೆ, ಲೀಡರ್ಶಿಪ್ ಅಂತ ತಗೊಳ್ತಾರೆ. ಆಗ ಅವರಿಗೆ ಜನರ ನೋವರಿಗೆ ಗೊತ್ತಿರಲ್ಲ. ಈಗ ಯಡಿಯೂರಪ್ಪ ಆಗಬೇಕು ಅಂತಂದರೆ ಇಡೀ ರಾಜ್ಯವನ್ನು ಸುತ್ತಿದ್ದಾರೆ, ಜನರ ಕಷ್ಟಗಳನ್ನು ನೋಡಿದ್ದಾರೆ, ಕಾರ್ಯಕರ್ತರ ಆಳ್ವಿಗೆ ಸ್ಪಂದಿಸಿದ್ದಾರೆ, ಕಾರ್ಯಕರ್ತರು ಅವ್ರನ್ನ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಕರೆದ್ರು. ಯಾಕಂದರೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಪಕ್ಷವನ್ನು ಕೂಡ ಮುನ್ನಡೆಸಿದರೆ ಕಾರ್ಯಕರ್ತರು ನೋಡಿದ್ದಾರೆ. ಈಗ ಯಾರಿಗೆ ಅಪ್ಪಾಜಿ ಆಗಿದ್ದಾರೆ ಅನ್ನೋ ಪ್ರಶ್ನೆ ಆಗ್ತದೆ. ಈಗ ಸಿದ್ದರಾಮಯ್ಯನವರು ತಗೊಳ್ಳಿ. ಸಿದ್ದರಾಮಯ್ಯನವರು ಈಗ ಪ್ರಾಸಿಕ್ಯೂಷನ್ಗೆ ಕೊಡ್ಬೋದು ರಾಜ್ಯಪಾಲರು. ಸಿದ್ದರಾಮಯ್ಯನವರು ಮುಂದೊಂದಿನ ಈ ಥರ ಕಂಟಕ ಬಂತು ಅಂತಂದರೆ ನನ್ನ ಮಗನ ಯಾವ ರೀತಿ ಪ್ಲೇಸ್ ಮಾಡಬೇಕು ಅಂತ ಆಲ್ರೆಡಿ ಯೋಚನೆ ಮಾಡಿ. ಹಾಗಾಗಿ ಮೊನ್ನೆ MLC ಚುನಾವಣೆಯನ್ನು ಜೂನಲ್ಲಿ ನಡೀತು. MLC ಚುನಾವಣೆಯಲ್ಲಿ ಅವ್ರ ಮಗನ ಆಲ್ರೆಡಿ MLC ಮಾಡ್ಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ಕೆಳಗಡೆ ಇಳಿತು ಅಂತಂದರೆ ನನ್ನ ಮಗನ ಮಂತ್ರಿ ಮಾಡಿ ಅಂತ ಕೂತ್ಕೊಳ್ತಾರೆ. ಹಿಂದೆ ಖರ್ಗೆ ಅವರು 2017 ನನಗೆ ಗೊತ್ತಿರೋ ಪ್ರಕಾರವಾಗಿ ಅವತ್ತು ಅವರ ಮಗನ್ನ ಮಂತ್ರಿ ಮಾಡೋದಕ್ಕೋಸ್ಕರ ಇಡೀ ಕಲಬುರಗಿಯಲ್ಲಿ ಬಾಬುರಾವ್ ಚಿಂಚನ್ಸೂರು ಇದ್ದರು, ಅದೇ ರೀತಿಯಲ್ಲಿ ಕಮರುಲ್ಲಾ ಇಸ್ಲಾಂ ಇದ್ದರು, ಉಮೇಶ್ ಜಾಧವ್ ಇದ್ದರು. ಇದ್ದಿಂದ ಲೀಡರ್ಸ್ನೆಲ್ಲ ಬಿಟ್ಟುಬಿಟ್ಟು ತನ್ನ ಮಗನ್ನ ಮಂತ್ರಿ ಮಾಡಕ್ಕೆ ಆಗ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಒಂದೊಂದು ಜಾತಿಗೆ ಸೇರಿದಂಥವ್ರು ಇದ್ದರು, ದೊಡ್ಡ ದೊಡ್ಡ ಲೀಡರ್ಸ್ ಇದ್ದರು. ಅವನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಇವ್ರ ಮಗನ್ನ ಮಂತ್ರಿ ಮಾಡಕ್ಕೆ ಹೊರಟು. ಇದು ಏನು ಅರ್ಥ ಆಗಿದ್ರೆ ಇವತ್ತು ಅವ್ರ ಮಗನ ಮಂತ್ರಿ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಮಗನ 2 ಚುನಾವಣೆಗೆ ನಿಲ್ಲಿಸಿದ್ರು, ಜನ ಆಶೀರ್ವಾದ ಮಾಡಲಿ, ಇವಾಗಲೂ ಕೂಡ ಅವರಿಗೆ ನಾಯಕತ್ವವನ್ನು ಕೊಟ್ಕೊಂಡಿರ್ತಾರೆ. ಅಂದರೆ ಈ ಲೀಡರ್ಸ್ಗಳು ಹೆಂಗೆ ಯೋಚನೆ ಮಾಡ್ತಿದ್ದಾರೆ? ತಮ್ಮ ಮಕ್ಕಳನ್ನೇ ಲೀಡರ್ ಮಾಡೋಕ್ಕೆ ಅಂತ ಹೋಗ್ತಿದ್ದಾರೆ.